8 ಕರ್ಮ ಪ್ರಕೃತಿಗಳು. ಶ್ರೀ ಋಷಭನಾಥರಿಂದ ವರ್ಧಮಾನವರಿಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. 148 ಕರ್ಮ ಪ್ರಕೃತಿಗಳನ್ನು ಭಾಗ 2ರಲ್ಲಿ ಕೇಳ್ತಾ ಇದ್ದೀರಿ. ಈಗ ನಿನ್ನೆಯ ಭಾಗದಲ್ಲಿ ಪ್ರಶ್ನೆ 13ವರೆಗೆ ಸಂಪೂರ್ಣ ಆಗಿತ್ತು, 14 ಪೂರ್ಣ ಆಗಿರಲಿಲ್ಲ. ಪ್ರಶ್ನೆ 14, ಪುದ್ಗಲ ದ್ರವ್ಯದ ಪರ್ಯಾಯಗಳು ಯಾವುವು? ಉತ್ತರ: ಶಬ್ದ, ಬಂಧ, ಸೂಕ್ಷ್ಮತೆ, ಸ್ಥೂಲತೆ, ಸಂಸ್ಥಾನ, ಭೇದ, ಕತ್ತಲೆ, ನೆರಳು, ಉಷ್ಣತೆ, ತಂಪು. ಇನ್ನೊಂದು ಉದ್ಯೋತ. ಉದ್ಯೋತ ಅಂದರೆ ಉಷ್ಣತಾ ರಹಿತವಾದ ಪ್ರಕಾಶ. ಇದೊಂದು ಅರ್ಥನೂ ಬರ್ತದೆ. ಇನ್ನು ಮುಂದೆ ಪ್ರಶ್ನೆ 15, ಪುದ್ಗಲ ದ್ರವ್ಯದ ಗುಣಗಳು ಯಾವುವು? ಉತ್ತರ: ಮುಖ್ಯ ಗುಣ ಅಂದರೆ ಸ್ಪರ್ಶ, ರಸ, ಗಂಧ, ವರ್ಣ. ಅವುಗಳಲ್ಲಿ 8 ಪ್ರಕಾರದ ಸ್ಪರ್ಶಗಳು, 5 ಪ್ರಕಾರದ ರಸಗಳು, 2 ಪ್ರಕಾರದ ಗಂಧಗಳು, 5 ಪ್ರಕಾರದ ವರ್ಣ ಅಂದರೆ ಬಣ್ಣ ಅಥವಾ ರೂಪಗಳು ಇರುತ್ತವೆ. ಇವಾಗ ಇಲ್ಲಿ ಸ್ಪರ್ಶದ್ದು 8, ರಸದ್ದು 5, ಗಂಧದ್ದು 2, ವರ್ಣದ್ದು 5, ಒಟ್ಟು 20 ಆದವು. ಪ್ರಶ್ನೆ 16, ಮೇಲೆ ಹೇಳಿದ 20 ಗುಣಗಳು ಯಾವುವು? ಉತ್ತರ: ಸ್ಪರ್ಶನ ಇಂದ್ರಿಯದಿಂದ ತಿಳಿಯಬಹುದಾದಂತಹ ಸ್ನಿಗ್ಧ, ವೃಕ್ಷ ಅಥವಾ ರೂಕ್ಷ, ಶೀತ, ಉಷ್ಣ, ಮೃದು, ಕಠಿಣ, ಭಾರ, ಹಗುರ, ಇವು 8. ರಸನ ಇಂದ್ರಿಯದಿಂದ ತಿಳಿಯಬಹುದಾದಂತಹ ಸಿಹಿ, ಕಹಿ, ಖಾರ, ಒಗರು, ಹುಳಿ, ಇವು 5 ಪ್ರಕಾರದವು. ಘ್ರಾಣೇಂದ್ರಿಯ ಅಂದರೆ ಮೂಗಿನಿಂದ ತಿಳಿಯಬಹುದಾದ ಸುಗಂಧ ಮತ್ತು ದುರ್ಗಂಧ, ಇವು 2. ಚಕ್ಷು ಅಂದರೆ ಕಣ್ಣು ಇಂದ್ರಿಯದಿಂದ ನೋಡಬಹುದಾದಂತಹ ಕಪ್ಪು, ಬಿಳಿ, ಕೆಂಪು, ನೀಲಿ, ಹಳದಿ, ಇವು 5 ಪ್ರಕಾರದ ವರ್ಣಗಳು, ಬಣ್ಣಗಳು ಅಥವಾ ರೂಪಗಳು. ಪ್ರಶ್ನೆ 17, 4 ಇಂದ್ರಿಯಗಳದ್ದು ಹೇಳಿದ್ದಾರೆ. ಕರ್ಣ ಇಂದ್ರಿಯದ್ದು ಏಕೆ ಹೇಳಲಿಲ್ಲ? ಕರ್ಣ ಅಂದ್ರೆ ಕಿವಿ ಅಥವಾ ಶ್ರೋತ್ರ ಇಂದ್ರಿಯ. ಉತ್ತರ: ಕರ್ಣ ಅಥವಾ ಶ್ರೋತೃ ಅಥವಾ ಕಿವಿಯ ವಿಷಯ ಹೇಳದ ಕಾರಣ ಎಂದರೆ ಶಬ್ದ ಪುದ್ಗಲದ ಪರ್ಯಾಯ ಇದೆ, ಗುಣ ಅಲ್ಲ. ಆದ್ದರಿಂದ ಅದನ್ನು ಹೇಳಲಿಲ್ಲ. ಪ್ರಶ್ನೆ 18, ವರ್ಗಣ ಎಂದರೆ ಏನು? ಉತ್ತರ: ಸಮಾನ ಗುಣವುಳ್ಳ ಪರಮಾಣುಗಳ ಪಿಂಡಕ್ಕೆ ಅಂದರೆ ಸಮೂಹಕ್ಕೆ ವರ್ಗಣ ಎನ್ನುವರು. ಪ್ರಶ್ನೆ 19, ಪರಮಾಣುಗಳಲ್ಲಿ ಜಾತಿ ಭೇದ ಹೇಗೆ ಆಯಿತು? ಉತ್ತರ: ಎಲ್ಲಾ ಪರಮಾಣುಗಳು ಮೂಲದಲ್ಲಿ ಒಂದೇ ಜಾತಿಯವು ಇವೆ. ಆದರೆ ಇವುಗಳ ಪರಸ್ಪರ ಕೂಡುವಿಕೆಯಿಂದ ಸೂಕ್ಷ್ಮ ಅಥವಾ ಸ್ಥೂಲ ಸ್ಕಂದಗಳು ಉಂಟಾಗುವುದರಿಂದ ಸ್ವಾಭಾವಿಕವಾಗಿಯೇ ಜಾತಿ ಭೇದಗಳು ಆಗುತ್ತವೆ. ಪರಮಾಣುಗಳ ಯೋಗದಿಂದ ಎಲ್ಲಕ್ಕಿಂತಲೂ ಮೊದಲು ಒಂದು ಅತಿ ಸೂಕ್ಷ್ಮವಾದಂತಹ ಅಂದರೆ ಅತಿ ಸೂಕ್ಷ್ಮ ಇರುವಂತಹ ಸ್ಕಂದ ಆಗುತ್ತದೆ. ಅದನ್ನು ವರ್ಗಣ ಎನ್ನುವರು. ಇಂತಹ ವರ್ಗಣಗಳು ಲೋಕದ ಎಲ್ಲಾ ಪ್ರದೇಶಗಳಲ್ಲೂ ನಿಬಿಡವಾಗಿ ತುಂಬಿರುತ್ತವೆ. ಇವುಗಳ ಯೋಗದಿಂದಲೇ ಪೃಥ್ವಿ, ಜಲ, ಅಗ್ನಿ, ವಾಯು ಇವೆಲ್ಲ ಆಗುತ್ತವೆ ಮತ್ತು ಲೋಕದ
ಸಕಲ ದೃಷ್ಟಿಗೋಚರ ಪದಾರ್ಥಗಳ ನಿರ್ಮಾಣ ಆಗುತ್ತದೆ. ಪ್ರಶ್ನೆ 20. ಪುದ್ಗಲ ದ್ರವ್ಯಗಳಿಂದ ಸಂಸಾರಿ ಜೀವನಿಗೆ ಏನು ಉಪಕಾರ? ಉತ್ತರ: ಆಹಾರ, ಶರೀರ, ಇಂದ್ರಿಯ, ಶ್ವಾಸ, ಭಾಷೆ, ಮಾನಸಿಕ ಚಿಂತನೆ, ಗತಿ, ಆಯು ಇವೆಲ್ಲ ಪುದ್ಗಲ ದ್ರವ್ಯದ ಉಪಕಾರಗಳೇ ಇದ್ದಾವೆ. ಕಾರಣ ಜೀವದಲ್ಲಿ ಈ ಗುಣಗಳು ಯಾವುವೂ ಇಲ್ಲ. ಪ್ರಶ್ನೆ 21. ಪುದ್ಗಲ ವರ್ಗಣಗಳ ಭೇದಗಳು ಯಾವುವು? ಉತ್ತರ: 1. ಅಣುವರ್ಗಣ, 2. ಸಂಖ್ಯಾತಾಣುವರ್ಗಣ, 3. ಅಸಂಖ್ಯಾತಾಣುವರ್ಗಣ, 4. ಅನಂತಾಣುವರ್ಗಣ, 5. ಆಹಾರ ವರ್ಗಣ, 6. ಅಗ್ರಾಹ್ಯ ವರ್ಗಣ. ಇದು 1ನೇ ಪ್ರಕಾರದಲ್ಲಿ ಬರ್ತಾ ಇದೆ. ಇವು ಅಗ್ರಾಹ್ಯ ವರ್ಗಣಗಳು 2 ಪ್ರಕಾರದಲ್ಲಿ ಬರ್ತವೆ. ಸ್ವಲ್ಪ ನೀವು ಬರಿಬೇಕಿದ್ರೆ ಅದನ್ನ ಜಾಗ್ರತೆಯಾಗಿ ಅಲ್ಲಿ ಕೆಳಗಡೆ ಹೇಗೆ ಬರೆದಿದೆ ನೋಡ್ರಿ. ಇಲ್ಲಿ ನೋಡಿ, ಇದು 1 ಬರ್ದಿದ್ನಲ್ಲ ಇಲ್ಲಿ ಈ ಸ್ಥಳದಲ್ಲಿ. ಈ ರೀತಿ ನೀವು ಬರ್ಕೋಬೇಕು ಅದನ್ನ, ಯಾಕೆಂದ್ರೆ 2 ಪ್ರಕಾರದ್ದು ಬರ್ತಾ ಹೋದ್, ಆದ್ರಿಂದ ಗೊತ್ತಾಯ್ತಲ್ಲ. ಇನ್ನು 7. ತೈಜಸ ಶರೀರ ವರ್ಗಣ, 8. ಅಗ್ರಾಹ್ಯ ವರ್ಗಣ. ಇಲ್ಲಿ ನೀವು ಇದನ್ನ 2ನ್ನ ಈ ತರ ಬರ್ಕೋಬೇಕಿದ್ನ ಈ ಸ್ಥಳದಲ್ಲಿ. ಇನ್ನು ಮುಂದೆ 9. ಭಾಷಾ ವರ್ಗಣ, 10. ಅಗ್ರಾಹ್ಯ ವರ್ಗಣ. ಇದು 3ನೇದಾಯ್ತು ಈಗ. 11. ಮನೋವರ್ಗಣ, 12. ಅಗ್ರಾಹ್ಯ ವರ್ಗಣ. ಇಲ್ಲಿ ಇದು 4ನೇ ಪ್ರಕಾರದಾಯ್ತು ಈಗ. 13. ಕಾರ್ಮಾಣು ವರ್ಗಣ, 14. ಧ್ರುವ ಸ್ಕಂದ ವರ್ಗಣ, 15. ಸಾಂತರ ನಿರಂತರ ವರ್ಗಣ, 16. ಧ್ರುವ ಶೂನ್ಯ ವರ್ಗಣ. ಇದು ಬೇರೆ ಪ್ರಕಾರದಲ್ಲಿ ಮತ್ತೆ 1 ಬಂತು ಇಲ್ಲಿಗೆ. 1 ಇದೆಯಲ್ಲ, ಇದನ್ನು ನೋಡ್ಕೊಡ್ರಿ. ಅದನ್ನ ಅದೇ ರೀತಿ ಬರ್ಕೊಡ್ರಿ. 17. ಪ್ರತ್ಯೇಕ ಶರೀರ ವರ್ಗಣ, 18. ಧ್ರುವ ಶೂನ್ಯ ವರ್ಗಣ. ಇದು ಮತ್ತೆ 2ನೇ ಪ್ರಕಾರದ್ದು. 19. ಬಾದರ ನಿಗೋಧ ವರ್ಗಣ, 20. ಧ್ರುವ ಶೂನ್ಯ ವರ್ಗಣ. ಇದು 3ನೇ ಪ್ರಕಾರದ್ದು ಬಂತು ಇಲ್ಲಿಗೆ. 21. ಸೂಕ್ಷ್ಮ ನಿಗೋಧ ವರ್ಗಣ, 22. ಧ್ರುವ ಶೂನ್ಯ ವರ್ಗಣ. ಇಲ್ಲಿಗೆ ಬಂತು ಈಗ ಮತ್ತೆ ಅದು 4ನೇ ಪ್ರಕಾರದ್ದು ಬಂತು. ಇನ್ನು ಮುಂದೆ 23. ಮಹಾಸ್ಕಂದ ವರ್ಗಣ. ಪ್ರಶ್ನೆ 22. ಮೇಲೆ ಹೇಳಿದ 23 ಪ್ರಕಾರದ ವರ್ಗಣಗಳಲ್ಲಿ ನಮ್ಮ ಉಪಯೋಗಕ್ಕೆ ಬರುವಂತಹ ವರ್ಗಣಗಳು ಎಷ್ಟು ಇವೆ? ಉತ್ತರ: 5 ಪ್ರಕಾರದ ವರ್ಗಣಗಳು ಮಾತ್ರ ಉಪಯೋಗಿ ಇವೆ. 1. ಆಹಾರ ವರ್ಗಣ. ಇದರಿಂದ ಔದಾರಿಕ ಆದಿ ಅಂದರೆ ಔದಾರಿಕ, ವೈಕ್ರಿಯಿಕ, ಆಹಾರಕ ಈ 3 ಶರೀರಗಳ ರಚನೆ ಆಗುತ್ತದೆ. ಮತ್ತು ಶ್ವಾಸ ಉಚ್ಛ್ವಾಸದ ರಚನೆ ಕೂಡ ಇದರಿಂದಲೇ ಆಗುತ್ತದೆ. ಇವುಗಳನ್ನು ನೋಕರ್ಮ ವರ್ಗಣ ಎಂದು ಕೂಡ ಹೇಳುತ್ತಾರೆ. ಆ ರೀತಿ ಮಹಾಶಾಸ್ತ್ರಗಳಲ್ಲಿ ಬಂದ್ರೆ ನೀವು ಅದನ್ನ ಅಲ್ಲಿ ಅರ್ಥ ಮಾಡ್ಕೋಬೇಕಷ್ಟೇನೆ. 2ನೇ ಪ್ರಕಾರದ್ದು ತೈಜಸ ವರ್ಗಣ. ಇದರಿಂದ ತೈಜಸ ಶರೀರದ ರಚನೆ ಆಗುತ್ತದೆ. ತೈಜಸ್ ಶರೀರ ಅಂದ್ರೆ ಶರೀರದಲ್ಲಿ ದೀಪ್ತಿ, ಕಾಂತಿ, ಜಠರ ಅಗ್ನಿ ಇದರಿಂದಲೇ ಆಗುತ್ತವೆ. ಅಂದರೆ ತೈಜಸ ಶರೀರದ ಪರಮಾಣುಗಳಿಂದ. ಇನ್ನು 3ನೇ ವಿಷಯ ಅಂತಂದ್ರೆ ಭಾಷಾ ವರ್ಗಣ. ಇದರಿಂದ ಸತ್ಯ, ಅಸತ್ಯ, ಉಭಯ, ಅನುಭಯ ಭಾಷೆಗಳ ರಚನೆ ಆಗುತ್ತದೆ.
ಇನ್ನು ನಾಲ್ಕನೆಯದು ಮನೋವರ್ಗಣ. ಇದರಿಂದ ಹೃದಯದ ಸ್ಥಾನದಲ್ಲಿ ಅಷ್ಟದಳ ಕಮಲಾಕಾರದ ದ್ರವ್ಯಮನದ ರಚನೆಯಾಗುತ್ತದೆ. ಇನ್ನು ಐದನೇ ಪ್ರಕಾರದ್ದು ಕರ್ಮಾನುವರ್ಗಣ. ಇದರಿಂದ ಕರ್ಮವು ರೂಪವಾಗಿ ಪರಿಣಮಿಸಲು ಯೋಗ್ಯ ವರ್ಗಣಗಳು ಅಂದರೆ ಕರ್ಮಾನುವರ್ಗಣಗಳು ಆಗ್ತವೆ. ಇವು ಕರ್ಮಾನುವರ್ಗಣಗಳು ಇವೆ. ಈ ಕರ್ಮಾನುವರ್ಗಣಗಳಿಂದಲೇ 8 ಪ್ರಕಾರದ ಕರ್ಮಗಳು ಉಂಟಾಗುತ್ತವೆ. ಪ್ರಶ್ನೆ 23. ಜೀವದ ಆತ್ಮ ಪ್ರದೇಶಕ್ಕೆ ಕರ್ಮಾನುವರ್ಗಣ ಬಂದು ಸೇರಲು ಕಾರಣಗಳು ಏನು? ಉತ್ತರ: ಜೀವದ ಮನಃ ವಚನ ಕಾಯಗಳ ಪ್ರವೃತ್ತಿಯಿಂದ ಆತ್ಮ ಪ್ರದೇಶಗಳಲ್ಲಿ ಪ್ರತಿ ಸಮಯವೂ ಪರಿಸ್ಪಂದನವಾಗ್ತಾನೇ ಆಗುತ್ತಾ ಇರುತ್ತದೆ. ಇದರ ಕಾರಣದಿಂದ ಕರ್ಮಾನುವರ್ಗಣಗಳು ಕರ್ಮರೂಪವಾಗಿ ಪರಿಣಾಮನ ಹೊಂದಿ ಆತ್ಮನ ಜೊತೆಗೆ ಬಂಧವಾಗುತ್ತವೆ. ಒಂದೊಂದು ಜೀವದಲ್ಲಿ ಅನಂತ ಕರ್ಮ ವರ್ಗಣಗಳು ಅಂಟಿಕೊಂಡಿರುತ್ತವೆ. ಪ್ರಶ್ನೆ 24. ಕರ್ಮದ 3 ಭೇದಗಳು ಯಾವುವು? ಉತ್ತರ: ಕರ್ಮ, ಭಾವಕರ್ಮ ಮತ್ತು ನೋಕರ್ಮ. ಪ್ರಶ್ನೆ 25. ದ್ರವ್ಯಕರ್ಮ ಎಂದರೆ ಏನು? ಉತ್ತರ: ದ್ರವ್ಯಕರ್ಮ ಅಂದರೆ ಇದು ಅಜೀವ ಕರ್ಮ. ಆತ್ಮನ ಜೊತೆಗೆ ಬಂಧವಾದ ಪುದ್ಗಲ ಕರ್ಮ ವರ್ಗಣಗಳಿಗೆ ಅಂದರೆ ದ್ರವ್ಯಕರ್ಮ ಎನ್ನುವರು. ಜೀವದ ರಾಗ ಮತ್ತು ದ್ವೇಷ ಭಾವಗಳ ನಿಮಿತ್ತದಿಂದ ಬಂಧಿಸಲ್ಪಡುವ ಸೂಕ್ಷ್ಮ ಪುದ್ಗಲ ಸ್ಕಂದಗಳು ದ್ರವ್ಯಕರ್ಮ ಇವೆ. ಉದಾಹರಣೆಗೆ, ಬೆಂಕಿಯಲ್ಲಿ ಕಾದು ಕೆಂಪಾದ ಕಬ್ಬಿಣದ ಗುಂಡನ್ನು ನೀರಿನಲ್ಲಿ ಹಾಕಿದರೆ ಅದು ತನ್ನ ಎಲ್ಲಾ ಪ್ರದೇಶಗಳಿಂದ ನೀರನ್ನು ಒಳಗೆ ಹೀರಿಕೊಳ್ಳುವಂತೆ ಜೀವದ ಮನಃ ವಚನ ಕಾಯಗಳ ಕಾರ್ಯಗಳಿಂದ ಪ್ರತಿ ಸಮಯ ಜೀವದ ಎಲ್ಲಾ ಆತ್ಮ ಪ್ರದೇಶಗಳು ಕರ್ಮಗಳನ್ನು ತನ್ನ ಹತ್ತಿರ ಎಳೆದುಕೊಳ್ಳುತ್ತಾ ಇರುತ್ತವೆ. ಪುದ್ಗಲ ಕರ್ಮವು ಜಡರೂಪ ಪಿಂಡ ಇದೆ. ಜ್ಞಾನಾವರಣಾದಿ 8 ಕರ್ಮಗಳು ದ್ರವ್ಯ ಕರ್ಮಗಳು ಇವೆ. ಪ್ರಶ್ನೆ 26. ದ್ರವ್ಯ ಕರ್ಮದ 2 ಭೇದಗಳು ಯಾವುವು? ಉತ್ತರ: ಘಾತೀಯ ಕರ್ಮ ಮತ್ತು ಅಘಾತೀಯ ಕರ್ಮ. ಪ್ರಶ್ನೆ 27. ಘಾತೀಯ ಕರ್ಮಗಳು ಎಂದರೆ ಏನು? ಉತ್ತರ: ಯಾವ ಕರ್ಮಗಳು ಆತ್ಮನ ದೈವತ್ವ ಅಂದರೆ ದೇವತ್ವ ಗುಣಗಳನ್ನು ಘಾತ ಮಾಡುವವೋ ಅದು ಘಾತೀಯ ಕರ್ಮಗಳು ಇವೆ. ಅಥವಾ ಯಾವ ಕರ್ಮಗಳು ಆತ್ಮನ ಯಥಾರ್ಥ ಸ್ವರೂಪ ಪ್ರಕಟವಾಗದಂತೆ ಪೂರ್ಣ ರೂಪದಿಂದ ಆವರಿಸಲ್ಪಡುವವೋ ಅಥವಾ ಆತ್ಮನ ಮೌಲಿಕ ಅಂದರೆ ಮೂಲ್ಯವಾನ ಉತ್ಕೃಷ್ಟ ದರ್ಜೆಯ ಗುಣಗಳನ್ನು ಘಾತ ಮಾಡುವವೋ ಅವು ಘಾತೀಯ ಕರ್ಮಗಳು ಇವೆ. ಇವು 4 ಇರುತ್ತವೆ. 1 ಜ್ಞಾನಾವರಣೀಯ, 2 ದರ್ಶನಾವರಣೀಯ, 3 ಮೋಹನೀಯ, 4 ಅಂತರಾಯ. ಇವು ಘಾತೀಯ ಕರ್ಮಗಳು ಇದ್ದಾವೆ. ಪ್ರಶ್ನೆ 28. ಆತ್ಮನ ದೇವತ್ವ ಗುಣಗಳು ಯಾವುವು? ಉತ್ತರ: ಅನಂತ ಜ್ಞಾನ, ಇದು ಕೇವಲ ಜ್ಞಾನ. ಅನಂತ ದರ್ಶನ, ಅನಂತ ಸುಖ,
ಅನಂತ ವೀರ್ಯ ಅಂದ್ರೆ ಶಕ್ತಿ. ಕ್ಷಾಯಿಕ ಸಮ್ಯಕ್ತ್ವ, ಕ್ಷಾಯಿಕ ದಾನ, ಕ್ಷಾಯಿಕ ಲಾಭ, ಕ್ಷಾಯಿಕ ಭೋಗ, ಕ್ಷಾಯಿಕ ಉಪಭೋಗ. ಇವು 9 ಕ್ಷಾಯಿಕ ಲಬ್ಧಿಗಳು. ಇದನ್ನ ನವ ಕೇವಲ ಲಬ್ಧಿ ಅಂತ ಹೇಳಿನು ಮಹಾಶಾಸ್ತ್ರಗಳಲ್ಲಿ ಹೇಳ್ತಾರೆ. ಹಾಗೇನಾರು ಬಂದ್ರೆ ನೀವು ಅಲ್ಲಿ ತಿಳ್ಕೋಬೇಕು. ಇದು ಅರಿಹಂತ ಭಗವಾನ್ ಪ್ರಾಪ್ತ ಮಾಡಿಕೊಳ್ಳುತ್ತಾರೆ. ಪ್ರಶ್ನೆ 29. ಅಘಾತ್ಯ ಕರ್ಮಗಳು ಎಂದರೆ ಏನು? ಉತ್ತರ: ಯಾವ ಕರ್ಮಗಳು ಆತ್ಮನ ಗುಣಗಳನ್ನು ನೇರವಾಗಿ ಘಾತ ಮಾಡುವ ಶಕ್ತಿಯನ್ನು ಹೊಂದಿರುವುದಿಲ್ಲ, ಆದರೂ ಕೂಡ ಘಾತಿಯ ಕರ್ಮಗಳಿಗೆ ಸಹಾಯಕಗಳಾಗಿರುತ್ತವೆ, ಅವು ಅಘಾತ್ಯ ಕರ್ಮಗಳು ಇವೆ. ಇವುಗಳಿಂದಲೇ ಸಂಸಾರಿ ಜೀವನಿಗೆ ಸಾಂಸಾರಿಕ ಸುಖ ದುಃಖ, ಭವಗಳಲ್ಲಿ ಭ್ರಮಣೆ ಅಂದ್ರೆ ಓಡಾಡುವುದು, ಆಯು ಗೋತ್ರ ಇವೆಲ್ಲ ಪ್ರಾಪ್ತ ಆಗುತ್ತವೆ. ಇವು ಅಘಾತ್ಯ ಕರ್ಮದಿಂದ ಪ್ರಾಪ್ತ ಆಗ್ತವೆ. ಪ್ರಶ್ನೆ 30. ಭಾವಕರ್ಮ ಎಂದರೆ ಏನು? ಉತ್ತರ: ಭಾವಕರ್ಮ ಅಥವಾ ಜೀವಕರ್ಮ ಅಂದರೆ ಜೀವದ ಕ್ರೋಧ, ಮಾನ, ಮಾಯ, ಲೋಭ ಆದಿ ವಿಕಾರಿ ಪರಿಣಾಮಗಳನ್ನು ಭಾವಕರ್ಮ ಎನ್ನುತ್ತಾರೆ. ಕರ್ಮಗಳ ಉದಯದ ನಿಮಿತ್ತದಿಂದಲೇ ರಾಗ, ದ್ವೇಷ, ಮೋಹ ಮುಂತಾದ ಭಾವಗಳು ಆಗುತ್ತವೆ. ಅವು ಭಾವಕರ್ಮಗಳು ಇವೆ. ಪ್ರಶ್ನೆ 31. ನೋಕರ್ಮ ಎಂದರೆ ಏನು? ಉತ್ತರ: ಔದಾರಿಕ, ವೈಕ್ರಿಯಿಕ, ಆಹಾರಕ ಮತ್ತು ತೈಜಸ ಈ ಶರೀರಗಳ ರೂಪದಲ್ಲಿ ಪರಿಣತವಾದ ಪುದ್ಗಲ ಸ್ಕಂದಗಳು ನೋಕರ್ಮಗಳು ಇವೆ. ಪ್ರಶ್ನೆ 32. ದ್ರವ್ಯಕರ್ಮದ ಮೂಲ ಭೇದ ಮತ್ತು ಉಪಭೇದಗಳು ಎಷ್ಟು? ಉತ್ತರ: 4 ಘಾತ್ಯ ಕರ್ಮಗಳು ಮತ್ತು 4 ಅಘಾತ್ಯ ಕರ್ಮಗಳು. ಇವು ಒಟ್ಟು 8. ಇವು ಮೂಲ ಭೇದಗಳು. ಈ 8 ಕರ್ಮಗಳ ಉಪಭೇದಗಳು 148. ಇವುಗಳನ್ನು ಪ್ರಕೃತಿ ಎಂದು ಹೇಳುತ್ತಾರೆ. ಇವುಗಳ ಬಗ್ಗೆ ಪ್ರತಿಯೊಂದರ ಬಗ್ಗೆ ನೀವು ಮುಂದಿನ ಭಾಗಗಳಲ್ಲಿ ತಿಳಿಯುವವರು ಇದ್ದೀರಿ. ಪ್ರತಿ ಒಂದು ಕರ್ಮ ಪ್ರಕೃತಿಯ ಹೆಸರು ಹೇಳಿ ಅದರ ವ್ಯಾಖ್ಯೆ ಅಂದರೆ ಪರಿಭಾಷೆಯನ್ನು ಹೇಳಲಾಗುತ್ತದೆ. ಆದ್ರಿಂದ ನೀವು ಪ್ರತಿಯೊಬ್ಬರು ಪ್ರತಿಯೊಂದನ್ನ ಬರಿಬೇಕಾಗ್ತದೆ. ಆದ್ರಿಂದ ಇನ್ನು ಮುಂದೆ ಅಂದ್ರೆ ಮುಂದೆ ಅವೆಲ್ಲ ಹೇಳುವವಿದಾವೆ. ಆಯ್ತು, ಇನ್ನು ನೋಡೋಣ ಮುಂದೆ. ಪ್ರಕೃತಿ ಎಂದರೆ ಸ್ವಭಾವ. ಉದಾಹರಣೆಗೆ ಲಿಂಬುವಿನ ಸ್ವಭಾವ ಹುಳಿ, ಕಬ್ಬಿನ ಸ್ವಭಾವ ಸಿಹಿ. ಅದೇ ರೀತಿ ಜ್ಞಾನಾವರಣೀಯದ ಸ್ವಭಾವ ಜ್ಞಾನವನ್ನು ಆವರಿಸುವುದು ಅಂದರೆ ಮುಚ್ಚುವುದು. 148 ಪ್ರಕೃತಿಗಳದ್ದು ಒಂದೊಂದರದ್ದು ಅಸಂಖ್ಯಾತ ಭೇದಗಳು ಆಗುತ್ತವೆ. ಅವೆಲ್ಲ ಪ್ರತ್ಯಕ್ಷ ಜ್ಞಾನಿಗಳ ವಿಷಯ ಇದೆ. ನಾವು ನಮ್ಮ ಜ್ಞಾನದಿಂದ ಅದನ್ನ ಹೇಳೋದಕ್ಕೂ ಆಗಲ್ಲ, ತಿಳಿಯೋದಕ್ಕೂ ಸಾಧ್ಯ ಇಲ್ಲ. ವಿದ್ಯಾಭೂಷಣ್ ಮಹಾರಾಜರ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಪ್ಲೇಸ್ಟೋರ್ ಅನ್ನು ಓಪನ್ ಮಾಡಿ ಹಾಗೂ ಟೈಪ್ ಮಾಡಿ ವಿದ್ಯಾಭೂಷಣ್ ಮಹಾರಾಜರ ಫೋಟೋ ಕಾಣಿಸುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಹಾಗೂ ಆಪ್ ಅನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ. ಹಾಗೂ ನಿಮಗೆ ಬೇಕಾದ ಶಾಸ್ತ್ರದ ಸ್ವಾಧ್ಯಾಯವನ್ನು ಆಡಿಯೋ ಮೂಲಕ ಕೇಳಿ ತಿಳಿದುಕೊಳ್ಳಿ. ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.